ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ಜ್ಯೂಸ್ ಮಾಡುವ ವಿಡಿಯೋವನ್ನು ನಾವು ತೋರಿಸ್ತಾ ಇದ್ದೇನೆ. ಅದು ಯಾವ ಜ್ಯೂಸು ಅಂತ ನೀವು ಕೇಳಬಹುದು. ನಾನು ಎಳನೀರಿನ ಜ್ಯೂಸ್ ಮಾಡುವ ಇವತ್ತು ಒಂದು ರೆಸಿಪಿಯನ್ನು ನಿಮಗೆ ತೋರಿಸಲಿದ್ದೇನೆ. ಬನ್ನಿ, ನಾನು ತೋರಿಸಿಕೊಡುತ್ತೇನೆ, ನೀವು ನೋಡಿರಿ, ಕಲಿಯಿರಿ ಮತ್ತು ಮಾಡಿರಿ. ನೋಡಿ, ಇಲ್ಲಿ ನಾನು ಒಂದು ಎಳನೀರಿನ ಜ್ಯೂಸನ್ನು ತೆಗೆದುಕೊಳ್ತಾ ಇದ್ದೇನೆ. ಒಂದು ಎಳನೀರನ್ನು ತೆಗೆದುಕೊಂಡಿದ್ದೇನೆ, ಅದರಲ್ಲಿನ ನೀರನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ನಾನು ಇಲ್ಲಿ 2 ಎಳನೀರನ್ನು ಬಳಸಿಕೊಳ್ತಾ ಇದ್ದೇನೆ. ಈಗ ಮೊದಲಿಗೆ ಒಂದು ಎಳನೀರನ್ನು ತೆಗೆದುಕೊಂಡಿದ್ದೆ, ಈಗ ಮತ್ತೊಂದು ಎಳನೀರನ್ನು ನಾನು ತೆಗೆದುಕೊಂಡು ಅದನ್ನು ಸೋಸಿಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈ ಒಂದು ಪಾನೀಯ ಈ ಸುಡು ಬಿಸಿಲಿಗೆ ತುಂಬ ತಂಪಾದಂಥ ಒಂದು ಪಾನೀಯ. ನಮ್ಮ ದೇಹಕ್ಕೆ ಒಗ್ಗುವಂಥ ಈ ಒಂದು ಪಾನೀಯವನ್ನು ನಮಗೆ ದೇಹವನ್ನು ತಂಪಾಗಿ ಇಡಲು ಇದು ಸಹಾಯ ಮಾಡುತ್ತೆ. ಈ ಒಂದು ಪಾನೀಯವನ್ನು ನಾವು ವಾರದಲ್ಲಿ 2-3 ಸಲ ನಾವು ತೆಗೆದುಕೊಂಡ್ರೆ ನಾವು ದೇಹವನ್ನು ತಂಪಾಗಿಡಲು ಸಾಧ್ಯವಾಗುತ್ತೆ. ಈ ಎಳನೀರು ನಮಗೆ ತುಂಬ ನ್ಯಾಚುರಲ್ ಆದಂಥ ಒಂದು ಪಾನೀಯ, ಅಮೃತ ಪಾನ ಕೂಡ. ಈ ಒಂದು ಅಮೃತ ಪಾನ ಆದಂಥ ಈ ಎಳನೀರನ್ನು ನಾವು ಹೇಗೆ ಇದನ್ನು ಜ್ಯೂಸನ್ನು ಮಾಡೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಈಗ ಎಳನೀರನ್ನು ನಾನು ಸೋಸಿಕೊಂಡಿದ್ದೇನೆ. ಈಗ ಅದರಲ್ಲಿರುವ ನಾವು ಕೊಬ್ಬರಿಯನ್ನು ತೆಗೆದುಕೊಳ್ಬೇಕು. ನೋಡಿ, ತುಂಬ ದಪ್ಪಾದಂಥ ಕೊಬ್ಬರಿ ಇರಬಾರ್ದು ಮತ್ತು ತುಂಬ ಗಂಜಿ ಇರುವಂಥ ಕಾಯಿಯನ್ನು ಕೂಡ ನಾವು ತೆಗೆದುಕೊಳ್ಬಾರ್ದು. ನೋಡಿ, ಮೀಡಿಯಮ್ ಆಗಿರುವಂಥ ಒಂದು ತೆಂಗಿನಕಾಯಿ ಎಳನೀರನ್ನು ನಾವು ತೆಗೆದುಕೊಂಡು ಬಂದು ಅದರ ಜ್ಯೂಸನ್ನು ತೆಗೆದುಕೊಂಡು ಅದರಲ್ಲಿರುವ ಕೊಬ್ಬರಿಯನ್ನು ಕೂಡ ನಾವು ತೆಗೆದುಕೊಳ್ಬೇಕು. ತೆಗೆದುಕೊಂಡು ಹೀಗೆ ಕಲೆಕ್ಟ್ ಮಾಡಿಕೊಳ್ಳಬೇಕು. ಕಲೆಕ್ಟ್ ಮಾಡಿಕೊಂಡ ನಂತರ ಅದಕ್ಕೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಸೇರಿಸಬೇಕು ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಇರಿ. ಈ ಒಂದು ಎಳನೀರು ನಮಗೆ ತುಂಬ ಹೈಡ್ರೇಟಿಂಗ್ ಏಜೆಂಟ್ ಅಂತ ಕೂಡ ಹೇಳ್ಬೋದು. ಇದು ಆಯಾಸವನ್ನು ಪರಿಹಾರ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆಯನ್ನು ಇರುತ್ತೆ ಮತ್ತು ಸರ್ವ ರೋಗಗಳಿಗೂ ಕೂಡ ಇದು ಪರಿಹಾರಕ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ಬೇಸಿಗೆ ದಿನದಲ್ಲಿ ತುಂಬ ಉಪಯೋಗ ಮಾಡಬೇಕು ಮತ್ತು ನಮ್ಮ ದೇಹದ ಉಷ್ಣವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ, ಉರಿ ಮೂತ್ರವನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ಈ ಒಂದು ಪಾನೀಯ ಸೇವನೆ ತುಂಬ ಉತ್ತಮ ಅಂತ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಇದು ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ ನಾನಿಲ್ಲಿ ಈ ತೆಗೆದುಕೊಂಡಂಥ ಅದರ ಒಳಗಿನ ಕೊಬ್ಬರಿ ತಿರುಳನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1/4 ಪೀಸ್ ಸಕ್ಕರೆ, 1/4 ಪೀಸ್ ಕಲ್ಲು ಸಕ್ಕರೆಯನ್ನು ನಾನು ಇಲ್ಲಿ ಹಾಕಿಕೊಳ್ತಾ ಇದ್ದೇನೆ. ಕಲ್ಲು ಸಕ್ಕರೆ ಹಾಕಿಕೊಳ್ಳೋದ್ರಿಂದ ಅದು ತುಂಬ ತಂಪನ್ನು ನಮ್ಮ ದೇಹಕ್ಕೆ ಒದಗಿಸಿಕೊಡುತ್ತೆ. ಅದಕ್ಕಾಗಿ ಇಲ್ಲಿ ನಾನು ಕಲ್ಲು ಸಕ್ಕರೆಯನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಕಲ್ಲು ಸಕ್ಕರೆ ಹಾಕಿದ ನಂತರ ಸ್ವಲ್ಪ ಎಳನೀರನ್ನು ಕೂಡ ನಾನು ಇಲ್ಲಿ ಹಾಕಿಕೊಂಡೆ ಮತ್ತು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕಿಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಸೇರಿಸ್ಕೊಳ್ಬೇಕು. ಈಗ ಇದನ್ನು ನಾವು ರುಬ್ಕೊಂಡು ಬರಬೇಕು. ಒಂದು ಪೇಸ್ಟಿನ ಥರ ಇದನ್ನು ನಾವು ರುಬ್ಬಿಕೊಂಡು ಬರಬೇಕು. ಮೊದಲು ಅತಿ ನೀರನ್ನು ಹಾಕಿ ರುಬ್ಬಿಕೊಂಡು ಬಂದರೆ ಅದು ಸರಿಯಾಗಿ ರುಬ್ಬಿರೋದಿಲ್ಲ. ಅದಕ್ಕಾಗಿ ನಾವು ಇಲ್ಲಿ ಸ್ವಲ್ಪನೇ ನೀರನ್ನು ಹಾಕಿ ಸೇರಿಕೊಂಡು ಪೇಸ್ಟಿನ ಥರ ಮಾಡಿಕೊಂಡು ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಆ ಮಿಕ್ಸ್ ಮಾಡಿಕೊಂಡಂಥ ಜ್ಯೂಸನ್ನು ನಾವು ಉಳಿದ ನೀರಿಗೆ ನಾವು ಅದನ್ನು ಹಾಕಿಕೊಳ್ಬೇಕು. ನೋಡಿ, ಈಗ
ಯಾವುದೋ ಏನೋ ಒಂದು ವಿನ್ ಆಗಿರ್ಬೋದು, ಯಾವುದೋ ಕಾರಣಕ್ಕೆ ಪಟಾಕಿಯನ್ನು ಹಾರಿಸ್ತಾ ಇದ್ದಾರೆ, ಅದರ ಸೌಂಡ್ ನಿಮಗೆ ಕೇಳ್ತಾ ಇರ್ಬೋದು. ಇಲ್ಲೇ ಡಿಸ್ಟರ್ಬೆನ್ಸ್ ಕೂಡ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈಗ ಈ ಒಂದು ಜ್ಯೂಸನ್ನು ನಾವು ಉಳಿದ ಎಳೆನೀರಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಗ್ಲಾಸಿಗೆ ನಾವು ಹಾಕಿಕೊಳ್ಬೇಕು. ಈ ಗ್ಲಾಸಿಗೆ ಈ ಜ್ಯೂಸನ್ನು ಹಾಕಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ನಾವು ಗೋಡಂಬಿ, ಬಾದಾಮ್, ಪಿಸ್ತಾ, ನಮಗೆ ಬೇಕಾದಂಥ ಡ್ರೈ ಫ್ರೂಟ್ಸನ್ನು ನಾವು ಮೇಲ್ಗಡೆ ಹಾಕಿಕೊಂಡ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುವುದಲ್ಲದೆ ಆರೋಗ್ಯಕ್ಕೂ ಕೂಡ ನಮಗೆ ಒಳ್ಳೆಯದು. ಆಮೇಲೆ ಜ್ಯೂಸನ್ನು ಕುಡಿತಾ ಅವು ಬಾಯಿಗೆ ಒಂದೊಂದು ಬರ್ತಾ ಇದ್ದಾಗ ತುಂಬ ಟೇಸ್ಟಾಗಿ ನಮಗೆ ಈ ಜ್ಯೂಸು ಅತಿ ಟೇಸ್ಟ್ ಅನಿಸುತ್ತೆ. ಹೀಗೆ ಈ ಜ್ಯೂಸನ್ನು ಮಾಡಿಕೊಂಡು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಈ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ತುಂಬ ಉಪಯೋಗವಿದೆ. ಈ ಖಾಲಿ ಹೊಟ್ಟೆಯಲ್ಲಿ ಈ ಸೇವನೆ ಮಾಡೋದರಿಂದ ನಮ್ಮ ಮೂತ್ರವರ್ಧಕ ಕೂಡ ಆಗುತ್ತೆ. ಮೂತ್ರವರ್ಧಕ ಅಂತಾನೆ ಹೇಳ್ಬೋದು. ಕಿಡ್ನಿ ಸ್ಟೋನ್ಗಳನ್ನು ಕೂಡ ಹೊರದೂಡುವಲ್ಲಿ ಇದು ಸಹಾಯ ಮಾಡುತ್ತೆ. ಆಮೇಲೆ ಕಾಮಾಲೆ ರೋಗವನ್ನು ಇದು ತುಂಬ ಹೋಗಲಾಡಿಸುವುದಕ್ಕೆ ಅತ್ಯುತ್ತಮ ಮನೆಮದ್ದು ಅಂತ ಹೇಳ್ಬೋದು.